ಸರ್ ನಮಸ್ಕಾರ. ಸರ್ ನಮಸ್ಕಾರ. ಧನ್ವಂತರ ಆಯುರ್ವೇದಿಕ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀರಾ? ಹೌದು. ಉಪಯೋಗ ಹೇಗಿದೆ, ಡೆವಲಪ್ಮೆಂಟ್ ಹೇಗಿದೆ ಸರ್? ಡೆವಲಪ್ಮೆಂಟ್ ಇದು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಡೆವಲಪ್ಮೆಂಟ್ ಚೆನ್ನಾಗಿದೆ, ಮಾಡಿರೋ ಕಡೆ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಈ ವರ್ಷದಿಂದ ಧನ್ವಂತರ ಪ್ರಾಡಕ್ಟ್ನ ಇವಾಗ ಕೊಡ್ತಾ ಇದ್ದೀನಿ. ಕೊಟ್ಟು 800 ಕಟ್ಟಿನವ್ರಿಗೆ ಡೆವಲಪ್ ಮಾಡಿದ್ರೆ ಅವ್ರು ಪೂರ್ತಿ ಅವ್ರದ್ದೊಂದು 10 ಎಕರೆ ಫ್ಲ್ಯಾಟ್ ಇದೆ, ಅವರೆಲ್ಲಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ಅಕ್ಕಪಕ್ಕ ರೈತರು ಹೇಳ್ತಾರೆ, ಒಂದು ಪ್ರಗತಿಪರ ರೈತರು. ಹಾಗಾಗಿ ಖುಷಿ ಆಗ್ತಾ ಇದೆ. ಅವತ್ತು ನಮ್ಮ ಕೃಷಿ ಫೀಲ್ಡ್ಗೆ ಔಷಧಿ ಬೇಕು ಅಂತ ಹೇಳಿದ್ರು ನಾವು ಮಾಹಿತಿ ಕೊಟ್ಟು ಇವಾಗ ಅವ್ರಿಗೆ ಮೆಡಿಸಿನ್ ಕೊಡ್ತಾ ಇದ್ದೀವಿ. ನಮ್ಮದು ಧನ್ವಂತರಿ ಲೋಕಸಿರಿ ಅಂತಕ್ಕಂಥ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟು, ಕರ್ನಾಟಕದಲ್ಲಿ ತುಂಬ ಹೆಸರು ಇರ್ತಕ್ಕಂಥ ಒಂದು ಪ್ರಾಡಕ್ಟು. ಮೈಸೂರಿನಲ್ಲಿ ಆಫೀಸ್ ಇದೆ. ನಮ್ಮ MD ಸರ್ ಬಂದು ಮೈಸೂರವರೇ. ಹಾಗಾಗಿ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಸುಮಾರು ಎಲ್ಲ ಹಳ್ಳಿಗಳಿಗೂ ಹೋಗಿ ಭೇಟಿ ಕೊಟ್ಟು ನಮ್ಮ ಫೀಲ್ಡ್ ವರ್ಕರು ಮತ್ತು ನಮ್ಮ ಆಫೀಸರ್ ಎಲ್ಲ ಬಂದಿದ್ದರು. ಒಳ್ಳೆ ರಿಸಲ್ಟ್ ಇದೆ. ಎಲ್ಲ ರೈತರಿಗೂ ನಾವು ಸಂಪರ್ಕಿಸಿ ಕೊಟ್ಟಾಗ ಚೆನ್ನಾಗಿ ಬಂದಿದೆ ರಿಸಲ್ಟು, ನಾವು ಮಾಡ್ತೀವಿ ಅಂತ ಹೇಳಿದ್ರು. ಅದೇ ಥರ ನಮ್ಮ ಶಿವಪುರದ ಮೋಹನ್ ಸರ್ ಅಂತ, ಇವ್ರದ್ದು ಒಂದು 10 ಎಕರೆ ಫ್ಲ್ಯಾಟ್ ಇದೆ. ಇವರು ಯಾವ್ದಾರು ಒಂದಕ್ಕೆ ನಾನು 1 ಎಕರೆಗೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಬಂದು ನೋಡಿದಾಗ ಫೀಲ್ಡಲ್ಲಿ 1 ಎಕರೆ ಬಾಳೆ ಹಾಕಿದ್ದು, ಒಂದು 3 ಎಕರೆ ಹಾಕಿದ್ದಾರೆ. ಅದರಲ್ಲಿ 1 ಎಕರೆ ಅವ್ರದ್ದು ಡೆವಲಪ್ಮೆಂಟ್ ಕಡಿಮೆ ಇದೆ. ಹಾಗೆ ನಮ್ಮ ಪ್ರಾಡಕ್ಟ್ನ ಕೊಟ್ಟು ಅದನ್ನು ಮೂವ್ ಮಾಡಬೇಕು. ಅದನ್ನು ಒಳ್ಳೆ ರಿಸಲ್ಟ್ ತೆಗೆದ್ರೆ ಇವರು ಎಲ್ಲ ಯೂಸ್ ಮಾಡ್ತಾರೆ ಮತ್ತು ಅಕ್ಕಪಕ್ಕದ ರೈತರಿಗೂ ಹೇಳ್ತಾರೆ. ಹಾಗಾಗಿ ಸುತ್ತಮುತ್ತ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಆಲ್ಮೋಸ್ಟು ತರಕಾರಿ ಬೆಳೆನೇ ಜಾಸ್ತಿ. ಹಾಗಾಗಿ ಒಂದು ಧನ್ವಂತರಿ ಲೋಕೇಶನ್ ಪ್ರಾಡಕ್ಟ್ನ ಹೆಚ್ಚಿನ ರೀತಿಯಲ್ಲಿ ಬಳಸಿ ಮುಕ್ತ ಭಾರತ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಪ್ರತಿಯೊಬ್ಬ ರೈತನೂ ಯೂಸ್ ಮಾಡಿದ್ರೆ, ಈಗ ಕೆಮಿಕಲ್ ಹಾಕಿ ಭೂಮಿ ಆಲ್ರೆಡಿ ಬರಡಾಗಿದೆ. ಇನ್ನೂ ಒಳ್ಳೆ ಮುಂದಿನ ರೀತಿಯಲ್ಲಿ ನಾವು ಭೂಮಿನ ಉಳಿಸ್ಕೋಬೇಕು ಅಂದರೆ ಸಾವಯವನೇ ಉಪಯೋಗಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಆಗ ಪ್ರತಿಯೊಬ್ಬ ರೈತನ ಯೂಸ್ ಮಾಡಿ ಗೆದ್ದೇ ಗೆಲ್ಬೋದು. ಆರ್ಗ್ಯಾನಿಕ್ ಮಾಡಿದ್ರೆ ಯಾವುದೇ ಮೋಸ ಇಲ್ಲ. ನಮ್ಮ ಪೂರ್ವಿಕರು ಆರ್ಗ್ಯಾನಿಕ್ನೇ ಮಾಡ್ಕೊಬತ್ತಿದ್ರು, ತಿಪ್ಪೆ ಗೊಬ್ಬರ ಹಾಕ್ತಾಯಿದ್ರು. ಯಾವುದೇ ರೌಂಡಪ್ ಆಗಲಿ ಕಳೆ ಔಷಧಿ ಏನು ಸಿಂಪಡಣೆ ಮಾಡ್ತಿರಲಿಲ್ಲ. ಈಗ ನಾವು ಹೆಚ್ಚಿನ ಆದಾಯ ಗಳಿಸೋಕ್ಕೋಸ್ಕರ ಭೂಮಿನ ಹಾಳು ಮಾಡಿ ನಮ್ಮ ಸ್ವಾರ್ಥಕ್ಕೆ ನಾವು ಭೂಮಿನ ಹಾಳು ಮಾಡ್ತಾಯಿದ್ದೀವಿ. ಮಾಡೋದು ಬೇಡ. ನಾವು ಒಳ್ಳೆ ಆರ್ಗ್ಯಾನಿಕ್ನ ಯೂಸ್ ಮಾಡೋಣ, ರೈತರನ್ನ ಉಳಿಸೋಣ, ಆದಾಯನೂ ಗಳಿಸೋಣ, ಕಡಿಮೆ ರೇಟಲ್ಲಿ ಒಂದು ಹೆಚ್ಚಿನ ಇಳುವರಿ ಕೊಡೋಣ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಅಕ್ಕಪಕ್ಕ ಜಮೀನುಗಳನ್ನೆಲ್ಲ ಕೇಳಿದಾಗ ಕುಮಾರಣ್ಣ ಬಂದೆಲ್ಲ ಭೇಟಿ ಮಾಡಾಗ ಅವ್ರಿಗೂ ಕೊಟ್ಟಿದ್ದಾರೆ. ಅವ್ರ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ಅವಾಗ ಇವತ್ತು ನಾವು ಕರೆಸ್ಬಿಟ್ಟು ನಮಗೂ ಬೇಕಣ್ಣ, ನಾವು ಇದನ್ನು ಮಾಡ್ತೀವಿ ಅಂಥೇಳಿ ನಮಗೂ ತೊಗೊಂಡಿದ್ದೀವಿ. ಇದನ್ನು ನೋಡಿಬಿಟ್ಟು ನಾವು ಮುಂದೆ ಇದೇ ಆರ್ಗ್ಯಾನಿಕ್ ಗೊಬ್ಬರನ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ನೀವು ಕೂಡ ರೈತರು ಎಷ್ಟೋ ಗೊಬ್ಬರನ್ನ ನೋಡಿ ನೀವು ಕೆಮಿಕಲ್ನ ಕಮ್ಮಿ ಮಾಡಿ ಯೂಸ್ ಮಾಡೋದನ್ನ ಆರ್ಗ್ಯಾನಿಕ್ ಯೂಸ್ ಮಾಡಿ ಚೆನ್ನಾಗಿ ಫಲವತ್ತತೆ ಕೊಟ್ಟರೆ ಅದನ್ನೇ ಮುಂದೆ ಯೂಸ್ ಮಾಡ್ಕೊಂಡು ಹೋಗಿ. ಈ ಕಳೆ ಗೊಬ್ಬರನ ಕಳೆ ಔಷಧಿನ ಹೊಡೆದು ಜಮೀನನ್ನು ಹಾಳು ಮಾಡ್ಕೊಬೇಡಿ ಅಂತ ಹೇಳೋಕ್ಕೆ ನನ್ನಿಂದ ಕೊಡ್ತೀನಿ. ಅದೇ ಥರ ನಮ್ಮದು ಒಬ್ಬ ಬ್ರಾಂಚ್ ಬಂದು ಫ್ರಾಂಚೈಸಿ ಗುಂಡ್ಲುಪೇಟೆಯಲ್ಲಿದೆ. ಹಾಗಾಗಿ ಪ್ರತಿಯೊಬ್ಬ ರೈತರಿಗೂ ಎಡ್ಸ್ತಾ ಅಂತ ಒಂದು ಕೆಲಸ ಮಾಡ್ತಾಯಿದ್ವಿ. ಮೊದಲೆಲ್ಲ ನಮ್ಮ ವರ್ಕರ್ ಬರ್ತಿದ್ದೋ, ಕಾರಲ್ಲಿ ಬರ್ತಿದ್ದೋ, ಬೈಕಲ್ಲಿ ಬರ್ತಿದ್ದೋ. ಈಗ ಆ ಥರ ಎಲ್ಲ ಅಂಗಡಿನೇ ಮಾಡಿದ್ದೀವಿ. ಯಾವುದೇ ರೈತರಿಗೆ ಅನುಮಾನ ಇಲ್ಲ. ಬಂದು ಅಂಗಡಿಯಲ್ಲಿ ವಿಸಿಟ್ ಮಾಡಿ ನೋಡಿ ಆಮೇಲೆ ಮಾಹಿತಿ ತಗೋಬೋದು. ನಾವು ಬಂದು ಔಷಧಿ ಕೊಟ್ಟು ಮಾಹಿತಿ ಕೊಟ್ಟು ಮತ್ತು ಫೀಲ್ಡಿಗೆ ಯಾವಾಗಲೂ ಟಚಲ್ಲಿ ಇರ್ತೀವಿ. ರೈತರಿಗೆ ಬನ್ನಿ, ಅಂಗಡಿ ನೋಡಿ ಆಮೇಲೆ ಮೂವ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲ ಯೂಸ್ ಮಾಡಿ. ಜೈ DLS. ಒಂದು ಫ್ರಾಂಚೈಸಿ ಬಂದು ಅಂಗಡಿ ಬಂದು ಗುಂಡ್ಲುಪೇಟೆ ಪೊಲೀಸ್ ಸ್ಟೇಷನ್ ರೋಡು, ಪೊಲೀಸ್ ಸ್ಟೇಷನ್ ಪಕ್ಕನೇ ಇದೆ. ಹಾಗೆ ಬಂದು ಎಲ್ಲ ವಿಸಿಟ್ ಮಾಡಿ ಒಳ್ಳೆಯ ಉಪಯೋಗನ ಪಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ.